GSTನಲ್ಲೂ ಇವತ್ತೇನು ಸುಧಾರಣೆ ತಂದಿದ್ದಾರೆ, ಅದರಲ್ಲೂ ಕೂಡ ನಮ್ಗೆ ನಷ್ಟ ಆಗ್ತಾ ಇದೆ. ಸೊ ಆದ್ದರಿಂದ ಈ ನಮ್ಮ BJP MP ಅವರು ಆಯ್ಕೆ ಮಾಡಿರೋದು ಕರ್ನಾಟಕ ಮತ್ತು ಕನ್ನಡಿಗರ ಹಿತಾಸಕ್ತಿ ಕಾಪಾಡಲಿಕ್ಕೆ ಹೊರತು ಮೋದಿಯವರ ಮನ್ ಕಿ ಬಾತ್ ಕೇಳೋಕ್ಕಲ್ಲ. ದಯವಿಟ್ಟು ಸ್ವಲ್ಪನ ಸಾಮರ್ಥ್ಯ ತೋರಿಸಿ, ಸ್ವಲ್ಪನ ಶಕ್ತಿ ತೋರಿಸಿ, ಒಗ್ಗಟ್ಟಾಗಿ ಹೋಗಿ ಅಲ್ಲಿ ಮೋದಿಯವ್ರ ಮುಂದೆ ಕರ್ನಾಟಕಕ್ಕೆ ಕನ್ನಡಿಗರಿಗೆ ಆಗ್ತಾರೆ ಅನ್ಯಾಯ ಬಗ್ಗೆ ಮಾತಾಡಲಿ. BJP ಸರ್ಕಾರ ಇರೋ ರಾಜ್ಯಗಳಿಗೆ ಬಹಳಷ್ಟು ತೆರಿಗೆ ಕೊಟ್ಟಿದ್ದಾರೆ ಸರ್. ಅದೇ ನೋಡಿ ಇವರೇ, ನಾವು ಅದಕ್ಕೆ ಬಿಮಾರು ಸ್ಟೇಟ್ಸ್ ಅಂತ ನಾವು ಹೇಳ್ತೀವಿ. UPಗೆ ಕೊಡಬಾರ್ದು ಅಂತ ನಾನು ಹೇಳ್ತಾ ಇಲ್ಲ, ಮಧ್ಯಪ್ರದೇಶಕ್ಕೆ ಕೊಡಬಾರ್ದು ಅಂತ ಹೇಳ್ತಾ ಇಲ್ಲ, ಆದರೆ ಅಷ್ಟು ದೊಡ್ಡ ಪ್ರಮಾಣದಲ್ಲ. ಮತ್ತು ನಾವೇನು ತಪ್ಪು ಮಾಡಿದ್ದೀವಿ? ನಮ್ಗೆ ಇವತ್ತು ಶಿಕ್ಷೆ ಸಿಗ್ತಾ ಇರೋದು, ನಾವು ಚೆನ್ನಾಗಿ ತೆರಿಗೆ ಕೊಡ್ತಾ ಇದ್ದೀವಿ, ಚೆನ್ನಾಗಿ ದುಡಿತಾ ಇದ್ದೀವಿ, ಉದ್ಯೋಗ ಸೃಷ್ಟಿ ಮಾಡ್ತಾ ಇದ್ದೀವಿ. ಇವತ್ತು ವಿಶ್ವದಲ್ಲೇ ಕರ್ನಾಟಕಕ್ಕೆ ಅದರಾದಂಥ ಒಂದು ಛಾಪ್ ಮೂಡಿಸಿದೆ, ಅದಕ್ಕೆ ಶಿಕ್ಷೆ ಏನೋ ನಮಗೆ? UPನಲ್ಲಿ ಏನು ಹೌದಪ್ಪ, UPನಲ್ಲಿ ನಮ್ಮ ದುಡ್ಡು ತೊಗೊಂಡು ಇವರು ಸ್ಕೂಲ್ ಕಾಲೇಜ್ ಕಟ್ಟಿಸ್ತಾ ಇದ್ದಾರೆ ಏನ್ರಿ? ಏನು ಮಾಡ್ತಾ ಇದ್ದಾರೆ? ಲಕ್ಷ ದೀಪೋತ್ಸವ ಮಾಡ್ತಾ ಇದ್ದಾರೆ. ಅದಕ್ಕೆ ಬೇಕು ನಮ್ಮ ದುಡ್ಡು ಅವರಿಗೆ? ಸ್ವಲ್ಪ ತಾರತಮ್ಯ ಇಷ್ಟಿರಬಾರ್ದು ಸರ್. ಅದು ಈ ಬಾರಿನೂ ಕೂಡ ತೆರಿಗೆ ತಾರತಮ್ಯ ಆಗಿದೆ ನೋಡಿ. ಇದನ್ನು ನಾವು ಪದೇ ಪದೇ ಹೇಳ್ತಾ ಇದ್ದೀವಿ.